ಹೊನ್ನಾವರ ಕೊಂಡಾಗುಳಿಯಲ್ಲಿ ಮೇಯಲು ಬಿಟ್ಟ ಗರ್ಭಿಣಿ ಆಕಳು ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿದ ಅಮಾನವೀಯ ಘಟನೆಯನ್ನು ಖಂಡಿಸಿ ಗೋ ಸಂರಕ್ಷಣಾ ವೇದಿಕೆ ಕುಮಟಾದಲ್ಲಿ ಪ್ರತಿಭಟನೆಯನ್ನು ಮಾಡಿ ಮೆರವಣಿಗೆ ಮೂಲಕ ಸಹಾಯಕ ಕಮಿಷನರ್ ಕಲ್ಯಾಣಿ ವೆಂಕಟೇಶ್ ಕಾಂಬಳೆ ಹಾಗೂ ತಹಶೀಲ್ದಾರ್ ಸತೀಶ್ ಗೌಡ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಿಜೆಪಿ ತಾಲೂಕಾಧ್ಯಕ್ಷ ಜಿಐ ಹೆಗಡೆ, ನಿಕಟಪೂರ್ವ ತಾಲೂಕಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ನಾಗರಾಜ್ ನಾಯ್ಕ್ ಅಂಕೋಲಾ, ಶಿವಾನಂದ್ ಹೆಗಡೆ ಕಡತೋಕ, ಡಾಕ್ಟರ್ ಜಿಜಿ ಹೆಗಡೆ, ವಿಶ್ವನಾಥ್ ನಾಯ್ಕ್, ಪುರಸಭಾ ಸದಸ್ಯ ಸಂತೋಷ್ ನಾಯ್ಕ್, ನಿತಿನ್ ನಾಯ್ಕ್ ಗೋಳಿ, ಚೇತೇಶ್ ಶಾನ್ಬಾಗ್, ಪ್ರಜ್ವಲ್ ನಾಯ್ಕ್, ವಿನಾಯಕ್ ಭಟ್ ಸಂತೆಗುಳಿ, ಹನುಮಂತ ಶಾನ್ಬಾಗ್, ಎಂಜಿ ಭಟ್, ಪವನ್ ಶೆಟ್ಟಿ, ಹಿಂದೂ ಜಾಗರಣಾ ವೇದಿಕೆ ಸದಸ್ಯರಾದ ಸದಾನಂದ್ ಮುರಳೀಧರ್, ಪ್ರಭು ಕಾಮತ್, ಸುಬ್ರಹ್ಮಣ್ಯ ಉಡಗಂಗಿ, ಗೋ ಸಂರಕ್ಷಕರು ರವಿರಾಜ್ ಕಡ್ಲೆ ಮತ್ತು ಅಮಾನುಷ ಕೃತ್ಯವನ್ನು ಖಂಡಿಸುವ ಸಾರ್ವಜನಿಕರು ಸೇರಿದಂತೆ ಸುಮಾರು 400 ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮುಂಡಗೋಡದಲ್ಲಿ ದರೋಡೆಕೋರರನ್ನ ನಿಗ್ರಹಿಸಲಿಕ್ಕೆ ಒಂದು ಗುಂಡಿನ ಮೊರತಾಗಿತ್ತು. ಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ಗೋಕಳ್ಳರ ಮೇಲೆ ಯಾಕೆ ಆ ಗುಂಡಿನ ಮೊರತ ಆಗಬಾರದು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದೇನೆ ನಾನು. ಹಾಗಾಗಿ ಈ ಗೋಕಳ್ಳರ ಮೇಲೆ ನಿಮ್ಮ ಗುಂಡುಗಳಿರುವುದು ಕೇವಲ ಈ ನವರಾತ್ರಿ ಉತ್ಸವಕ್ಕೆ ಪೂಜೆಗಲ್ಲ. ಹಾಗಾಗಿ ಆ ಗುಂಡಿನ ಮೊರತ ಗೋ ಹತ್ಯೆ ಮಾಡುವವರ ಮೇಲೆ, ಗೋಕಳ್ಳರ ಮೇಲೆ ಒಂದು ಕ್ಷಣ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗಿ ಗೋ ಹತ್ಯೆ ನಿಲ್ಲುತ್ತದೆ. ಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.